ಇನ್ನು ಲಾಂಗ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಲಾಂಗ್ ಅಂದ್ರೆ ಈ ಬಿಗ್ ಬಾಸ್ ಸ್ಪರ್ಧಿಗಳು 10 ಮತ್ತು 11ರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಳಗಿದ್ದಾಗಲೂ ಕೂಡ ಏನೋ ಖ್ಯಾತಿ ಮಾಡ್ಕೊಂಡಿದ್ರು. ಈಗ ಹೊರಗೆ ಬಂದು ಕೂಡ ಸುಮ್ಮನೆ ಕೂರುವಂತಹ ಜಾಯಮಾದ ಅಂದ್ರೆ ಸುಮ್ಮನೆ ಕೂರ್ತಾ ಇಲ್ಲ. ರಜತ್ ಮತ್ತು ಏನು ವಿನಯ್ ಗೌಡ ಅವರಿಗೆ ಏನದು ಲಾಂಗ್ ಬಿಸಿ ತಟ್ಟಿದೆಯಲ್ಲ, ಈಗ ಲಾಂಗ್ ಎಲ್ಲಿದೆಯಪ್ಪ, ಒಂದು ರೀಲ್ಸ್ ಮಾಡ್ತಾರೆ. ಇದು ನೋಡಿ, ಈ ರೀಲ್ಸ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಕೈಯಲ್ಲಿ ಆ ಲಾಂಗ್ ಇದೆಯಲ್ಲ, ಆ ಲಾಂಗ್ ಎಲ್ಲಿದೆ ಅಂತ ಪೊಲೀಸರು ವಿಚಾರಣೆ ಸಂದರ್ಭದಲ್ಲಿ ಕೇಳ್ತಾ ಇದ್ದಾರೆ. ಆದರೆ ಈ ಲಾಂಗ್ ಎಲ್ಲಿದೆ ಅಂತ ಅವರಿಬ್ಬರು ಕೂಡ ಬಾಯಿ ಬಿಡ್ತಾ ಇಲ್ಲ, ಅಲ್ಲೂ ಕೂಡ ಮೊಂಡಾಟ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಈಗ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ಈ ರಜತ್ ಅವರು ಗುಂಡಿ ಬಿಚ್ಕೊಂಡು ಒಳ್ಳೆ ಇದ್ರ ಥರ ಹೋಗ್ತಾ ಇದ್ರು. ಪೊಲೀಸ್ ಒಬ್ರು ಹೇಳ್ತಾರಂತೆ, ಇದು ಪೊಲೀಸ್ ಸ್ಟೇಷನು, ಗುಂಡಿ ಹಾಕೊಂಡು ಬಾ, ಇದು ಶಿಸ್ತಿರಬೇಕು ಅಂತ ಹಿಡಿದು ಒಳಗಡೆ ಎಳ್ಕೊಂಡು ಹೋಗಿದ್ದಾರಂತೆ. ಬಟ್ ಇಷ್ಟೆಲ್ಲ ಆದ್ರೂ ಕೂಡ ರೀಲ್ಸ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ರೀಲ್ಸಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ, ಯಾರು ಅದನ್ನು ಶೂಟ್ ಮಾಡಿದಾರಲ್ಲ ಅವರನ್ನು ಕೂಡ ಕರೆಸಿ ವಿಚಾರಣೆಯನ್ನು ನಡೆಸಿದ್ದಾರೆ. ಸ್ಥಳ ಮಹಜರು ಕೂಡ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ ಅವೆಲ್ಲದರ ಬಗ್ಗೆ ವಿಚಾರಣೆಯನ್ನು ಮಾಡಿದ್ದಾರೆ. ಆದರೆ ಆ ಕೈಯಲ್ಲಿರುವಂತಹ ಲಾಂಗ್ ಇದೆಯಲ್ಲ, ಆ ಲಾಂಗನ್ನು ಮಾತ್ರ, ಲಾಂಗ್ ಎಲ್ಲಿದೆ ಅಂತ ಮಾತ್ರ ಅವರು ಬಾಯಿ ಬಿಟ್ಟಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಈಗ ಮತ್ತಷ್ಟು ಹೆಚ್ಚಿನ ತನಿಖೆಯನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಅಂದರೆ ರಾಜ್ಯ ಪೊಲೀಸರು ಮುಂದಾಗಿದ್ದಾರೆ. ಬಟ್ ಇದೆಲ್ಲ ಬೇಕಿತ್ತ ಅಂತ ಇವರಿಗೆ, ಅವರು ವಿವಾಹಿತರು, ಮಕ್ಕಳು ಇದ್ದಾರೆ, ಇಂಥ ಈ ಒಂದು ರೀಲ್ಸ್ ಮಾಡೋದ್ರಿಂದ ಏನು ಸಂದೇಶ ಕೊಡೋಕೆ ಹೊರಟಿದ್ರು ಅದು ದೇವ್ರಿಗೆ ಗೊತ್ತು. ಅವ್ರಿಗೆ ವೋಟ್ ಹಾಕಿ ಎಷ್ಟು ಒಂದು ಕೊನೆಯದಾಗಿ ವೋಟ್ ಹಾಕಿ ಏನು ನಾವು ಬಿಗ್ ಬಾಸಲ್ಲಿ ವೋಟ್ ಹಾಕಿದ್ವಲ್ಲ, ಆ ವೋಟಿಗೆಲ್ಲ ಏನಂತಂದರೆ ನ್ಯಾಯ ದೊರಕಿಸ್ಕೊಡ್ಲಿಲ್ಲ, ಅನ್ಯಾಯ ಮಾಡಿದ್ರು ಅಂತ ನನಗನ್ಸುತ್ತೆ. ಅವರ ಅಭಿಮಾನಿಗಳಿಗೆಲ್ಲ ಅನ್ಯಾಯ ಮಾಡಿದ್ರು ಅಂತ ಅನಿಸುತ್ತೆ. ಒಬ್ಬ ಅವ್ರ ಫಾಲೋವರ್ಸ್ಗಳು ಇರ್ತಾರೆ, ಅವ್ರು ಹೆಂಗೆ ಇರಲಿ, ಅವರ ಫಾಲೋವರ್ಸ್ಗಳು ಇರ್ತಾರಲ್ಲ, ಸೊ ಅವ್ರಿಗೆ ಏನು ಕೊಟ್ಟರು ಇವರು ಸಂದೇಶ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.